13/12/2025 ಶನಿವಾರ ಬೆಳಗ್ಗೆ 11 ಗಂಟೆಗೆ ದಿವಂಗತ ಚಂದ್ರಕಾಂತ್ ಖಂಡೋಜಿಯವರ ಮೂರ್ತಿ ಅನಾವರಣ ಮತ್ತು ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಇವತ್ತು ದಿವಸ ಚಂದ್ರಕಾಂತ್ ಖಂಡೋಜಿ ಅವರು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯಂತ ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿ ಮತ್ತು ಈ ಭಾಗದಲ್ಲಿ ಏನೋ ಗೊಂಡ ಮತ್ತು ಕುರುಬ ಎರಡೂ ಪರ್ಯಾಯ ಪದ ಅಂತ ಹೇಳಿತ್ತು, ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂಥೇಳಿ ಹೋರಾಟ ಮಾಡಿ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರು. ಈ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ ಗೊಂಡ ಸಮಾಜಕ್ಕೆ ಅನ್ಯಾಯವಾದಾಗ ಜಾತಿ ಪ್ರಮಾಣಪತ್ರ, ಸಿಂಧುತ್ವ ಪ್ರಮಾಣಪತ್ರ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ DC ಆಫೀಸ್ ಎದುರುಗಡೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲೆಯಲ್ಲಿ ಒಬ್ಬ ಮಹಾನ್ ನಾಯಕ ಯಾರಾದರೂ ಆಗಿ ಹೋಗಿದ್ರೆ ಅದು ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರಂತ ಹೇಳಕ್ಕೆ ಬಯಸ್ತೀನಿ. ಈ ಕಾರಣಕ್ಕಾಗಿ ಅವರು ಕೇವಲ ಸಾಮಾಜಿಕವಾಗಿ ಹೋರಾಟ ಮಾಡದೇನೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿಯೂ ಸಹಿತ ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಏನು ಬೀದರ್ನ ಮಲ್ಲಯ್ಯ ದೇವಸ್ಥಾನ ಇದೆ, ಬೀದರ್ ಮಲ್ಲಯ್ಯ ದೇವಸ್ಥಾನದ ಪರಮ ಪೂಜಾರಿಯಾಗಿ ಒಗ್ಗಯ್ಯನವರಾಗಿ ಸುಮಾರು 15 ವರ್ಷಗಳವರೆಗೆ ಅಲ್ಲಿ ನಿರಂತರವಾಗಿ ಮಲ್ಲಯ್ಯನವರ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇದೆ. ಮತ್ತು ಇವತ್ತು ದಿವಸ ಅವರು ಒಬ್ಬ ನಾಟಕಕಾರನಾಗಿ, ಕೀರ್ತನಕಾರರಾಗಿ, ಪುರಾಣ ಪ್ರವಚಕರಾಗಿ ಹಲವಾರು ವಿಭಿನ್ನವಾಗಿ ಸಕಲ ಕಲಾ ವಲ್ಲಭನಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ವ್ಯಕ್ತಿ ಚಂದ್ರಕಾಂತ್ ಖಂಡೋಜಿ ಅವರಾಗಿದ್ದರು. ಇಂಥ ಮಹಾನ್ ಕಾರ್ಯವನ್ನು ಮೆಚ್ಚಿ ಅವತ್ತಿನ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿರ್ತಕ್ಕಂಥದ್ದು ಇದೆ. ಇವೆಲ್ಲವುಗಳನ್ನು ಸವಿನೆನಪು ನಾವು ಮಾಡಬೇಕು, ಅವನ್ನ ಇಟ್ಕೋಬೇಕು ಅಂಥೇಳಿ ಇವತ್ತು ದಿವಸ ಅವರು ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ಅವರು ಶಿಕ್ಷಣ ಪ್ರೇಮಿಯೂ ಸಹಿತ ಆಗಿದ್ದರು. ಅವರು ಮೈಲಾರಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಅಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣವನ್ನು ಇವತ್ತು ದಿವಸ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ನೆನಪು ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಪಟ್ಟಣ ಗ್ರಾಮದಲ್ಲಿ ಅವರ ಶಾಲಾ ಆವರಣದಲ್ಲಿ ಅವರ ಮೂರ್ತಿಯನ್ನು ಈಗಾಗಲೇ ನಿಲ್ಲಿಸಲಾಗಿದೆ. ಮೂರ್ತಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ದಿವಸ ಆ ಕಾರ್ಯಕ್ರಮವನ್ನು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನದ ಕರ್ನಾಟಕ ಗುರುಪೀಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ 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 ಸಿದ್ದರಾಮ ಮಹಾಸ್ವಾಮೀಜಿಯವರು ಮತ್ತು ಹಲವಾರು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳನ್ನು ಒಳಗೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮಾಡಲಿದ್ದಾರೆ. ಹಾಗೆ ಮೂರ್ತಿ ಅನಾವರಣವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮತ್ತು ಜೇವರ್ಗಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ಸಾಹೇಬರು ನೆರವೇರಿಸಲಿದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಾಗದ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ. ದತ್ತಾತ್ರೇಯ ಪಾಟೀಲ್ ಸಾಹೇಬರು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಲವಾರು ಸಮಾಜದ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆ, ಬೀದರ್ ಜಿಲ್ಲೆಯ ಅಮೃತರಾವ್ ಚಿಮ್ಕೋಡ್ ಆಗಿರ್ಬೋದು, ಬಸವರಾಜ್ ಮಾಳಿಗೆ ಆಗಿರ್ಬೋದು, ಬಂಡಪ್ಪ ಕಾಸಂಪುರ ಅವರಾಗಿರ್ಬೋದು, ಮತ್ತು ಯಾದಗಿರಿ ಜಿಲ್ಲೆಯ ಸಿದ್ದನಗೌಡ ವಡಗೇರಿ ಆಗಿರ್ಬೋದು, ಹಲವಾರು ಈ ಕಲಬುರಗಿ ಜಿಲ್ಲೆಯಲ್ಲಿ ದೇವೇಂದ್ರಪ್ಪ ಮರ್ತೂರ್ ಆಗಿರ್ಬೋದು, ರೇವಣ ಸಿದ್ದಪ್ಪ ಸಾತ್ನೂರ್ ಆಗಿರ್ಬೋದು, ಹೀಗೆ ಅಂತಹ ಹಲವಾರು ದಿಲೀಪ್ ಆರ್ ಪಾಟೀಲ್ ಆಗಿರ್ಬೋದು, ನೀಲಕಂಠರಾವ್ ಮೂಲ್ಗೆ ಅವರು, ಸಂತೋಷ್ ದೊಣ್ಣೂರ್ ಅವರು, ಹಲವಾರು ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ಕಾರಣಕ್ಕಾಗಿ ನಾನು ಕಲಬುರಗಿ ಮತ್ತು ಬೀದರ್, ಯಾದಗಿರಿ ಜಿಲ್ಲೆ ಎಲ್ಲ ಸಮಾಜ ಬಾಂಧವರಲ್ಲಿ ವಿಶೇಷವಾಗಿ ದಿವಂಗತ ಚಂದ್ರಕಾಂತ್ ಖಂಡೋಜಿಯವರ ಅಭಿಮಾನಿ ಬಂಧುಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಏನು ದಿನಾಂಕ 13ರಂದು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಕಾರ್ಯಕ್ರಮ ಅಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಮತ್ತು ಅವರ ಪುತ್ರ ನಾಗರಾಜ್ ಖಂಡೋಜಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರಣಕ್ಕಾಗಿ ಎಲ್ಲ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೇನೆ. ನಾನು ಮಾಂತೇಶ್ ಎಸ್ ಕೌಲ್ಗೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಕಲಬುರಗಿ ಜಿಲ್ಲೆ.